ಹಾಯ್ ಫ್ರೆಂಡ್ಸ್, ಲತಾ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ದಿನ ತುಂಬಾ ಈಸಿಯಾಗಿ ಹಾಗೆ ಟೇಸ್ಟಿಯಾದಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸ್ವೀಟ್ ಗೆಣಸನ್ನು ಬಳಸಿ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಒಬ್ಬಟ್ಟು ಮಾಡೋದಕ್ಕೆ ತುಂಬ ಕಷ್ಟ ಅನ್ನೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಸಿಹಿ ಗೆಣಸಿನ ಹೋಳಿಗೆ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನಾನು ಅರ್ಧ ಕೆ ಜಿಗಿನ ಸ್ವಲ್ಪ ಜಾಸ್ತಿ ಇದೆ, 3/4 kg ಅಂತ ಹೇಳ್ಬೋದು. 3/4 kg ಗೆಣಸನ್ನು ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಬೇಯಿಸಿಟ್ಕೊಂಡಿರೋ ಅಂತಹ ಗೆಣಸು ಇದು. ನೋಡಿ, ಇಷ್ಟು ಬೆಂದರೆ ಸಾಕಾಗುತ್ತೆ. ತುಂಬ ಸಾಫ್ಟಾಗಿ ಬೇಯಿಸೋಕ್ಕೆ ಹೋಗಬೇಡಿ. ಆದಷ್ಟು ನಾಟಿ ಗೆಣಸನ್ನು ತೊಗೊಳ್ಳಿ. ಏನಕ್ಕೆ ನಾಟಿ ಗೆಣಸು ತೊಗೊಳ್ಳೋದು ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ, ಸ್ಮೂತ್ನೆಸ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರೋ ಅಂಥದ್ದು, ಹಾಗೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಕನಕ ಮಾಡ್ಕೊಳ್ಳೋದಕ್ಕೆ. 1 ಚಿಟಿಕೆಯಷ್ಟು ಅರಿಶಿನ ಬೇಕಾಗುತ್ತೆ ಕನಕಕ್ಕೋಸ್ಕರನೇ. ಹಾಗೆ ನಾನಿಲ್ಲಿ ಅರ್ಧ ಕೆ ಜಿಗಿನ ಸ್ವಲ್ಪ ಕಡಿಮೆ ಬೆಲ್ಲನ ತೊಗೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀವು ಬೆಲ್ಲದಲ್ಲಿ ಏನೂ ಗಲೀಜಿಲ್ಲ ಅಂದರೆ, ತುಂಬ ಕ್ಲೀನಾಗಿದೆ ಬೆಲ್ಲ ಅಂದರೆ ಅರ್ಧ ಗ್ಲಾಸಿಗಿನ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ. ನಾನು ಬೆಲ್ಲದಲ್ಲಿ ಸ್ವಲ್ಪ ಗಲೀಜಿರುತ್ತೆ ಅಂತೇಳ್ಬಿಟ್ಟು ಸೋಸ್ಕೋಬೇಕು ಅಂತೇಳ್ಬಿಟ್ಟು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸಿದ್ದೀನಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲದಲ್ಲಿ ಸ್ವಲ್ಪ ಗಲೀಜಿದ್ದೇ ಇರುತ್ತೆ. ನೋಡಿ, ಈ ರೀತಿಯಾಗಿ ಬೆಲ್ಲ ಕರಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಬೆಲ್ಲ ಕರಗಾದ ನಂತರ ಇದನ್ನು ಶೋಧಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಆದಷ್ಟು ಕರಗಬೇಕು. ನೋಡಿ, ಈ ರೀತಿಯಾಗಿ ಕರಗಿ ಆದ ನಂತರ ಬೆಲ್ಲನ ಶೋಧಿಸ್ಕೋಬೇಕಾಗತ್ತೆ. ನಾವು ಹೂರಣನ ಯಾವ ಬಾಣಲಿನಲ್ಲಿ ಮಾಡ್ತೀವಿ ಆ ಒಂದು ಕಡಾಯಿಗೆ ಬೆಲ್ಲನ ಶೋಧಿಸ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿಯಾಗಿ ಶೋಧಿಸ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಗಲೀಜಿದೆ ಅಂತೇಳಿ ಬೆಲ್ಲದಲ್ಲಿ. ಅದಕ್ಕೋಸ್ಕರ ಅಷ್ಟೇ, ನೀವು ಬೆಲ್ಲದಲ್ಲಿ ಗಲೀಜಿಲ್ಲ ಅಂದರೆ ಒಂದು ಅರ್ಧ ಗ್ಲಾಸ್ಗಿಂತ ಕಡಿಮೆನೇ ಸೇರಿಸ್ಕೊಳ್ಳಿ ನೀರನ್ನು. ಇಲ್ಲಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರೋಂತಹ ಗಸಗಸೆ ಹಾಗೆ ಏಲಕ್ಕಿ ಪೌಡ್ರನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಮ್ಯಾಶ್ ಮಾಡಿ ಇಟ್ಕೊಂಡಿರೋಂತಹ ಸಿಹಿ ಗೆಣಸನ್ನು ಸೇರಿಸ್ತಾ ಇದ್ದೀನಿ. ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ನಾನು. ನೋಡಿ, ನೀಟಾಗಿ ನಿಧಾನವಾಗಿ ಹಾಕಬೇಕಾಗುತ್ತೆ, ಇಲ್ಲ ಅಂತಂದರೆ ಬೆಲ್ಲದ ನೀರೇನಿರುತ್ತೆ ಸಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ. ನೋಡಿ, ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಸಾಫ್ಟಾಗಿ ಬೇಯಿಸ್ಕೊಂಡಿಲ್ಲ. ಏನಕ್ಕೆ ಅಂತಂದರೆ ಹೂರಣ ತೆಳ್ಳಗಾಗ್ಬಿಡುತ್ತೆ ಅಂತ ಸಾಫ್ಟಾಗಿ ಬೇಯಿಸ್ಕೊಂಡಿಲ್ಲ. ನೋಡಿ, ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತ ನಾವು ಬೆಲ್ಲದ ನೀರಲ್ಲೇ ಆದಷ್ಟು ಕುದಿಸ್ಕೊಂಡ್ರೆ ಹೂರಣ 1 ವಾರ ಇಟ್ಟರೂ ಏನಾಗಲ್ಲ. ನೀವು ಬೇಳೆ ಒಬ್ಬಟ್ಟಿಗೆಲ್ಲ ಯಾವ ರೀತಿ ಕುದಿಸ್ಕೊತೀವಿ, ಬೇಳೆ ಕಾಯಿ ಎಲ್ಲ ಹಾಕಿ ಆ ರೀತಿಯಾಗಿ ಕುದಿಸ್ಕೋಬೇಕಾಗುತ್ತೆ. ನೀವು 1 ವಾರ ಇಟ್ಟರೂ ಹೂರಣ ಏನೂ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಷ್ಟೇ, ಇಷ್ಟಾದರೆ ಸಾಕಾಗುತ್ತೆ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಹಾಗೆಯೇ ಇಲ್ಲಿ ನಾವು ಕನಕನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ಪಷ್ಟು ಮೈದಾನ ತೊಗೊಂಡಿದ್ದೆ, ಹಾಗೆ 1 ಚಿಟಿಕೆಯಷ್ಟು ಅರಿಶಿನ ಸೇರಿಸಾದ ನಂತರ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅರಿಶಿನ ಮೈದಾಗೆಲ್ಲ ನೀಟಾಗಿ ಹೊಂದ್ಕೋಬೇಕು. ಆ ರೀತಿಯಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಕನಕನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟೇ. ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊತಿದ್ದೀನಿ ನಾನಿಲ್ಲಿ. ಕಾಣ್ತಿದೆ ಅಂತ ಅನ್ಕೋತೀನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಗಟ್ಟಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ 2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸಿ ನೀಟಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದಬೇಕು ಹಿಟ್ಟನ್ನು. ಆವಾಗ ಕನಕ ಸಾಫ್ಟ್ ಆಗುತ್ತೆ, ಹೋಳಿಗೆ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ.
ಸಾಫ್ಟ್ ಆಗಬೇಕು ಮೈದಾ. ನೋಡಿ ಈ ರೀತಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಕಾಣ್ತಿದೆ ಅಂತ ಅನ್ಕೋತೀನಿ. ನೋಡಿ ಈ ರೀತಿಯಾಗಿ ಕನಕನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಯಾವುದೇ ರೀತಿ ಚಿರೋಟಿ ರವೆನ ಬಳಸಿಲ್ಲ, ಬರೀ ಮೈದಾ ಹಿಟ್ಟನ್ನೇ ನಾನು ಕಲಸಿ ಇಟ್ಟಿರೋವಂಥದ್ದು. ನೋಡಿ ಹೂರಣ ಕೂಡ ತಣ್ಣಗಾಗಿದೆ. ನಾನು ಕನಕನ ಕಲಸಿಟ್ಟು ಒಂದು ಅರ್ಧ ಗಂಟೆಯಷ್ಟು ಬಿಟ್ಟಿದ್ದೆ. ಕನಕನೂ ರೆಡಿಯಾಗಿದೆ, ಹಾಗೆ ಹೂರಣ ಕೂಡ ತಣ್ಣಗಾಗಿದೆ. ಕಾಣ್ತಿದೆ ಅಂತ ಅನ್ಕೋತೀನಿ. ನಿಮಗೆ ಹೂರಣ ಏನಾದರೂ ಸ್ವಲ್ಪ ತೆಳುವು ಅನಿಸ್ತು ಅಂದರೆ ಊರ್ಗಡ್ಲೆ ಇರುತ್ತಲ್ಲ, ಊರ್ಗಡ್ಲೆನ ಪೌಡ್ರು ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ತುಂಬ ಗಟ್ಟಿ ಬರುತ್ತೆ. ಇಲ್ಲ ಬೇಡ ಅಂತಂದರೆ ಏನು ಪರವಾಗಿಲ್ಲ, ಗಟ್ಟಿ ಇದೆ ಅಂತಂದರೆ ಪರವಾಗಿಲ್ಲ. ನೀವು ನಾಟಿ ಗೆಣಸು ತೊಗೊಂಡ್ರೆ ಗಟ್ಟಿನೇ ಬರುತ್ತೆ, ತೆಳುವಾಗೋದಿಲ್ಲ, ಯಾವುದೇ ಕಾರಣಕ್ಕೂ ತೆಳುವಾಗೋದಿಲ್ಲ. ಹೂರಣನ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಟರ್ ಪೇಪರ್ ಇದ್ದರೆ ತೊಗೊಳ್ಳಿ. ಬಟರ್ ಪೇಪರ್ನ ತೊಗೊಂಡು ನೀಟಾಗಿ ಎಣ್ಣೆನ ಹಚ್ಕೋಬೇಕಾಗುತ್ತೆ. ನಾವೇನು ರೆಡಿ ಮಾಡಿಟ್ಟಿದ್ವಿ ಕನಕ ನೀಟಾಗಿ ನೆಂದಿದೆ. ನೋಡಿ ಸಾಫ್ಟಾಗಿದೆ ಕೂಡ. ಮತ್ತು ನಾನು ನಾದ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ನೀಟಾಗೆಲ್ಲ ಹೊಂದ್ಕೊಳ್ಳುತ್ತೆ. ಎಣ್ಣೆ ನಾವು ಹಾಕಿಟ್ಟಿದ್ವಿ, ನೀಟಾಗೆಲ್ಲ ಹೊಂದ್ಕೊಳ್ಳುತ್ತೆ. ನೀಟಾಗಿ ಹೊಂದ್ಕೊಳ್ಳೋ ಥರ ನಾದ್ಕೋಬೇಕಾಗುತ್ತೆ ಕನಕನ. ನೋಡಿ ಈ ರೀತಿಯಾಗಿ ಪೇಪರ್ಗೆ ಎಣ್ಣೆನ ಹಚ್ಕೋಬೇಕಾಗುತ್ತೆ ನೀಟಾಗಿ. ನೀವೇನು ಹೂರಣನ ತೊಗೊಂಡಿರ್ತೀರ ಅದರದ್ದು ಅರ್ಧದಷ್ಟು ಕನಕನ ತೊಗೋಬೇಕಾಗುತ್ತೆ. ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಬರೀ ಕನಕ ಇರುತ್ತೆ, ಹೂರಣ ಇರೋದಿಲ್ಲ ಅದರಲ್ಲಿ, ಆ ರೀತಿ ಆಗಿಬಿಡುತ್ತೆ. ನೋಡಿ ಈ ರೀತಿಯಾಗಿ ಉಂಡೆನ ತೊಗೊಂಡು ನೀಟಾಗಿ ಕವರ್ ಮಾಡ್ಕೋಬೇಕಾಗತ್ತೆ ಕನಕನ. ನೋಡಿ ಈ ರೀತಿಯಾಗಿ ತುಂಬ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ತುಂಬ ಕಷ್ಟ ಅಂತ ಏನಿಲ್ಲ. ನೋಡಿ ಈ ರೀತಿಯಾಗಿ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ನೀಟಾಗಿ ಈ ಥರ ತೊಟ್ಕೊಂಡ್ರೆ ಆಯಿತು. ತುಂಬ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ತುಂಬ ಕಷ್ಟ ಅಂತ ಏನಿಲ್ಲ. ಹೂರಣನ ರೆಡಿ ಮಾಡಿಕೊಂಡ್ರೆ ಆಗೋಯ್ತು, ಒಬ್ಬಟ್ಟು ಕೂಡ ರೆಡಿಯಾಗಿ ಹೋಗುತ್ತೆ. ನೋಡಿ ಇಷ್ಟೇ. ಈ ಕಪ್ಪು ಕಾಣ್ತಿರೋದೆಲ್ಲ ಏನು ಅಂತ ಅನ್ಕೋಬೋದು ನೀವು. ಗೆಣಸಿಂದ ಏನಿರುತ್ತೆ, ಗೆಣಸನ್ನು ನಾವು ಬೇಯಿಸ್ಕೊಂಡಿದ್ವಲ್ಲ ಅದು ಸಿಪ್ಪೆ ಏನಿರುತ್ತೆ ನಾನು ತೆಗ್ದಿಲ್ಲ. ನೀವು ಬೇಕು ಅಂದರೆ ಸಿಪ್ಪೆನ ತೆಗೆದುಬಿಟ್ಟು ಕೂಡ ಮ್ಯಾಶ್ ಮಾಡ್ಕೋಬೋದು. ನಾನು ಸಿಪ್ಪೆನ ತೆಗ್ದಿಲ್ಲ, ಅದೇನೇ ಕಪ್ಪು ಕಾಣ್ತಾ ಇದೆ ಅಂತ ಅನ್ಕೋತೀನಿ. ನೋಡಿ ಆದಷ್ಟು ನೀವು ಕನಕನ ಕಡಿಮೆ ತೊಗೊಳ್ಳಿ, ಆವಾಗ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಒಂಥರ ಬರೀ ಮೈದಾನ ಬಾಯಿಗೆ ಇಟ್ಕೊಂಡಂಗೆ ಆಗುತ್ತೆ, ಆ ರೀತಿಯಾಗಿರುತ್ತೆ. ಪೇಪರ್ ಥರ ಬರುತ್ತೆ. ನೀವು ಯಾವುದೇ ಹೋಳಿಗೆ ಮಾಡಿ, ನೀವು ಹೂರಣನ ಎಷ್ಟು ತೊಗೊಂಡಿರ್ತೀರ ಅದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ, ಆವಾಗ ಹೋಳಿಗೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ತಟ್ಕೊಂಡ್ರೆ ಆಯಿತು. ಮತ್ತೆ ನಾನು ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಈಸಿಯಾಗಿ ಹೋಗುತ್ತೆ. ನೋಡಿ ಈ ರೀತಿಯಾಗಿ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ನೀಟಾಗಿ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ. ಅದು ಸಿಹಿ ಗೆಣಸಿನ ಹೋಳಿಗೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ. ನೀವು ಬೇಳೆ ಒಬ್ಬಟ್ಟ ಅಥವಾ ಸಿಹಿ ಗೆಣಸಿನ ಒಬ್ಬಟ್ಟ ಅಂತ ಕನ್ಫ್ಯೂಷನ್ ಅಂತೂ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಮಾತ್ರ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟೆಲ್ಲ ಮಾಡಿದ್ದೀರಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನನಗೆ, ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೋಡಿ ಈ ರೀತಿಯಾಗಿ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂದು ಚೂರು ಕಿತ್ತೋಗಲ್ಲ, ಅಷ್ಟು ನೀಟಾಗಿ ಬಂದಿದೆ ಒಬ್ಬಟ್ಟು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದು ಮರಿಬೇಡಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಗೆ ಯಾವ ರೀತಿ ಅಡುಗೆ ಬೇಕು ಅಂತೇಳಿ ಕಮೆಂಟಲ್ಲಿ ತಿಳಿಸಿ, ಅದೇ ಥರ ಅಡುಗೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.